ನಮಸ್ತೆ ಎಲ್ರಿಗೂ. ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೇನೆ. ಎಂತ ಗೊತ್ತುಂಟ, ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಆಗಲಿ ಗಣೇಶ ಚತುರ್ಥಿಗೆ ಆಗಲಿ ನಮ್ಮ ಮಂಗಳೂರಿನಲ್ಲಿ ವೆಜ್ ಅಂದರೆ 5-6 ಬಗೆಯ, ಅಂದರೆ 5-6 ಅಲ್ಲ, 5, 3, 5, 7, 9, 11 ಆ ರೀತಿ ಪದಾರ್ಥಗಳನ್ನು ಮಾಡುವಂಥದ್ದು. ಅಂದರೆ ಆ ರೀತಿಯಲ್ಲಿ ಅಡುಗೆ ಮಾಡಲಿಕ್ಕೆ, ಅಂದರೆ ಸಮ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ತರಕಾರಿಸೇ ಮಾಡೋದು ಗಣೇಶ ಚತುರ್ಥಿಗಾಗಲಿ ಜನ್ಮಾಷ್ಟಮಿಗಾಗಲಿ. ಹಾಗೆಯೇ ಈ ಹಬ್ಬದ ಅಡುಗೆ 4-5-6 ಬಗೆ ಪದಾರ್ಥ ಆಗಲಿಕ್ಕೆ ಇರ್ತದೆ. ಕೆಲವರಿಗೆ ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ ತನಕ ಆಗೋದಿಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ನನ್ನ ಅಮ್ಮ ಬೆಳಿಗ್ಗೆ 8 ಗಂಟೆಗೆ ಚಹಾ ಕುಡಿದ ಕೂಡಲೇ ಶುರು ಮಾಡಿದರೆ ನಾವು ಊಟ ಮಾಡುವಾಗ ಮಧ್ಯಾಹ್ನ 2 ಆಗ್ತಿತ್ತು, ಅಷ್ಟೊಂದು ಹೊತ್ತಾಗ್ತಿತ್ತು. ಆಗದ ವ್ಯವಸ್ಥೆ ಕೂಡ ಅಷ್ಟಕ್ಕೆ ಅಷ್ಟಿತ್ತು, ಇವಾಗ ಅಷ್ಟು ಸೌಲಭ್ಯಗಳು ಇರಲಿಲ್ಲ. ಆದರೆ ಇವತ್ತು ನಾನು ನಿಮಗೆ ಕೇವಲ ಒಂದು ½ ಅವರ್ ಅಥವಾ ಜಾಸ್ತಿ ಅಂದರೆ 1 ಅವರ್ ಒಳಗೆ, ಅಂದರೆ ನಾನು ತೋರಿಸುವ ಅಡಿಗೆ ಒಂದು ½ ಅವರ್ ಒಳಗೆ ಆಗ್ತದೆ. ಆದರೆ ಅದಕ್ಕೆ ಪ್ರಿಪರೇಷನ್ ಎಲ್ಲ ಸೇರಿ ಒಂದು 1 ಅವರ್ ಒಳಗೆ ನಿಮಗೆ ಹಬ್ಬದ ಅಡಿಗೆ ಮಾಡ್ಬೋದು. ಹಾಗೆಯೇ ಈಸಿಯಾಗಿ ಜಟ್ಪಟಾಗಿ ಇವತ್ತು ಹಬ್ಬದ ಅಡಿಗೆ ಮಾಡುವ. ಬನ್ನಿ ಶುರು ಮಾಡುವ ಇವತ್ತಿನ ಅಡಿಗೆ. ನೋಡಿ, ಈಗ ನಮಗೆ 4-5 ಬಗೆ ಪದಾರ್ಥ ಆಗ್ಲಿಕ್ಕೆ ಇರ್ತದೆ. ಇವತ್ತು ನನಗೆ 5 ಪದಾರ್ಥ ಆಗಬೇಕು. ಬೇಗನೆ ಈ ಪದಾರ್ಥಗಳನ್ನು ಬೇಗನೆ ಸುಲಭ ವಿಧಾನದಲ್ಲಿ ಮಾಡೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಎಂತ ಗೊತ್ತುಂಟಾ, ಅಂದರೆ ಬರೀ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲನೂ ರಫರಪ್ಪಾಗುವಂಥ ವಿಧಾನ. ಮೊದಲಿಗೆ ಇದು ನೋಡಿ, ಹೆಸರು, ಕಡಲೆ, ಹಾಗೆಯೇ ಬೆಂಡೆಕಾಯಿ, ಇದು ಶೇವು ಅಂತ ಹೇಳ್ತೇವೆ ನಾವು ಹಬ್ಬಕ್ಕೆಲ್ಲ ಮಾಡೋದು, ಜನ್ಮಾಷ್ಟಮಿ, ಗಣೇಶ ಚತುರ್ಥಿಗೆಲ್ಲ. ಹಾಗೆಯೇ ಪದುಪ್ಪೆ, ಹರಿವೆ ಸೊಪ್ಪು ಹಾಕಿ ಮಾಡುವಂಥದ್ದು. ಹಾಗೆಯೇ ಇದು ಅಂಬಡೆ. ಈಗ ಇದನ್ನೆಲ್ಲ ಬದಿಗಿಡುವ. ಇದಕ್ಕೆ ಮೊದಲಿಗೆ ಮಸಾಲೆ ಹೇಗೆ ರೆಡಿ ಮಾಡೋದು ಅಂತ ಹೇಳ್ತೇನೆ. ಮೊದಲಿಗುಂಟಲ್ಲ, ಎಲ್ಲ ಮಸಾಲವನ್ನು ಹೀಗೆ ಹಾಕಿಡಬೇಕು. ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಹಾಗೆಯೇ ತೆಂಗಿನಕಾಯಿ. ಈ ಹಬ್ಬಕ್ಕೆಲ್ಲ ಮಾಡೋದಾದರೆ ಮಸಾಲೆ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು. ಅಂದರೆ ಒಳ್ಳೆ ಘಮ ಘಮ ಹೊಡಿಬೇಕಲ್ಲ, ಹಾಗೆ ಘಮ ಘಮ ಪರಿಮಳ ಆಗಬೇಕಲ್ಲ ಅಡಿಗೆ. ಅದಕ್ಕೆ ಸ್ವಲ್ಪ ಎಲ್ಲ ಫ್ರೈ ಮಾಡಬೇಕು. ಇಲ್ಲದಿದ್ರೆ ಉಂಟಲ್ಲ, ತರಕಾರಿ ಮಾಡುವಾಗ ನಾವು ಯಾವುದು ಫ್ರೈ ಮಾಡಬೇಕು ಅಂತಿಲ್ಲ, ಮೊದಲಿಗೆಲ್ಲ ಇದು ರೆಡಿ ಮಾಡಿಡಬೇಕು. ಮೆಣಸಿನ ತೊಟ್ಟು ತೆಗೆದು, ತೆಂಗಿನ ತುರಿ ತೆಗೆದು, ಇದೆಲ್ಲ ಒಂದು 5 ನಿಮಿಷದಲ್ಲಿ ಆಗಿ ಹೋಗ್ತದೆ. ಈಗ ಎಲ್ಲವನ್ನು ಹುರಿದಿಡುವಂಥದ್ದು. ಮೊದಲಿಗೆ ಮೆಣಸು ಹಾಗೆಲ್ಲ ಮಸಾಲೆಯನ್ನು ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಹುರಿದಿಡುವಂಥದ್ದು. ತರಕಾರಿಗೆ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕಾಗ್ತದೆ, ಜಾಸ್ತಿ ಫ್ರೈ ಮಾಡಬಾರ್ದು. ಹಾಗೇನೀಗ ಕೊತ್ತಂಬರಿ, ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಹುರಿಯುವಂಥದ್ದು. ಇದರಲ್ಲಿ ಯಾವುದಾದ್ರು ಸುಕ್ಕ ಮಾಡಲಿಕ್ಕಿದ್ರೆ ಸ್ವಲ್ಪ ಸುಕ್ಕಕ್ಕೆ ಒಂದು ಹುರಿದಿಡಬೇಕು ತೆಂಗಿನಕಾಯನ್ನು. ಇಲ್ಲಿ ನೋಡಿ, ನಾನೊಂದು 2 ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ. ಅದರಲ್ಲಿ ಒಂದು ಸುಕ್ಕಕ್ಕೆ ಬೇಕಾದಷ್ಟು ಒಂದು ಅರ್ಧ ಅಂಶ ತೆಂಗಿನಕಾಯನ್ನು ಇಲ್ಲಿ ಫ್ರೈ ಆಗಲಿಕ್ಕೆ ಹಾಕ್ತೇನೆ. ಫ್ರೈ ಆಗುವಾಗ ಸ್ವಲ್ಪ ಅರಶಿನ ಕೂಡ ಸೇರಿಸಿಯೇ ಫ್ರೈ ಮಾಡೋದು. ಸುಕ್ಕಕ್ಕೆ ಸ್ವಲ್ಪ ಡ್ರೈ ಆಗಿ ಫ್ರೈ ಆಗಬೇಕು. ಈಗ ಇದು ಫ್ರೈ ಆಯಿತು, ಸಾಕು. ಹಾಗೆಯೇ ಗ್ರೇವಿಗೆ ಏನಾದರೂ ಬೇಕಾದರೆ ಅದನ್ನು ಕೂಡ ತೆಂಗಿನಕಾಯನ್ನು ಸ್ವಲ್ಪ ಬಿಸಿ ಮಾಡೋದು. ಇದು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಮತ್ತು ಇದಕ್ಕೆ ಕರಿಬೇವು ಕೂಡ ಇಲ್ಲ, ಸ್ವಲ್ಪ ಅರಶಿನ ಮಾತ್ರ ಹಾಕಿ ಸ್ವಲ್ಪ ಈ ರೀತಿ ಲೈಟಾಗಿ ಬಿಸಿ ಮಾಡಿದರೆ ಸಾಕು. ಇದು ಸ್ವಲ್ಪ ಗ್ರೇವಿ ಸ್ವಲ್ಪ ಪರಿಮಳ ಬರ್ತದೆ, ಅದಕ್ಕೋಸ್ಕರ. ಇಲ್ಲಾಂದರೆ ಹಸಿ ಕೂಡ ಹಾಕ್ಬೋದು, ಕೆಲಸ ದೊಡ್ಡದಾಗ್ತದೆ ಅಂತ ಇದ್ದರೆ. ಈಗ ಎಲ್ಲ ಮಸಾಲೆ ಫ್ರೈ ಆಯಿತು, ಇನ್ನು ಕೆಲಸ ಸುಲಭ. ಈಗ ಗ್ರೇವಿ ಮಾಡಲಿಕ್ಕೆ, ಗ್ರೇವಿಗೆ ಸ್ವಲ್ಪ ಗ್ರೈಂಡ್ ಆಗಲಿಕ್ಕೆ ಸಮಯ ಜಾಸ್ತಿ ಬೇಕು. ನಾನು ಗ್ರೈಂಡರಲ್ಲಿ ಹಾಕೋದ್ರಿಂದ, ಮಿಕ್ಸಿಯಲ್ಲಾದರೆ ಆಗ್ತದೆ ಬೇಗ, ನಾನು ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ಅದಕ್ಕೀಗ ಮೊದಲು ಮಸಾಲೆ ಹಾಕ್ತೇನೆ. ಈಗ ಇಲ್ಲಿ ತೆಂಗಿನಕಾಯಿ ಫ್ರೈ ಮಾಡಿಟ್ಟಿದ್ದೇನೆ. ಸ್ವಲ್ಪ ಒಂದು ಸೇರಿ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ. ಹಾಗೆಯೇ ಇದು ತರಕಾರಿ ಅಲ್ವಾ, ಜಾಸ್ತಿ ಖಾರ ಎಲ್ಲ ಮಾಡಲಿಕ್ಕಿಲ್ಲ. ಒಂದು 5 ಮೆಣಸೆಲ್ಲ ಹಾಕಿದರೆ ಸಾಕು. ಒಂದು 5 ಉದ್ದ ಮೆಣಸು, ಒಂದು 5 ಗಿಡ್ಡ ಮೆಣಸು, ಹಾಗೆಯೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಈ ತುಂಬ ಪದಾರ್ಥ ಮಾಡುವಾಗ ಉಂಟಲ್ಲ, ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೇ ಸಾಕಾಗ್ತದೆ. ಒಂದು 1/4 ಸ್ಪೂನು ಸಾಸಿವೆ, ಹಾಗೆಯೊಂದು 3 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಹುಳಿ. ಯಾಕೆಂದರೆ ಅದಕ್ಕೆ ಅಂಬಟ್ಟೆ ಹಾಕ್ಲಿಕ್ಕೆ ಉಂಟು, ಅದನ್ನು ತೋರಿಸ್ತೇನೆ ಮತ್ತೆ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಮೊದಲು ಹಾಕುವ, ಲೇಟ್ ಆಗ್ತದೆ ಗ್ರೈಂಡ್ ಆಗಲಿಕ್ಕೆ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು,
ಹಾಗೆ ಒಂದು ಸಣ್ಣ ತುಂಡು ಈರುಳ್ಳಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡರಿಗೆ ಹಾಕುವ. ಮತ್ತು ಈಗೆಲ್ಲ ಬೇಯಲಿಕ್ಕೆ ಇಡುವಂಥದ್ದು. ನಾನು ನಿಮಗೆ ಮೊದಲೇ ಮಸಾಲೆ ಹೇಳಿ ನಂತರ ಬೇಯಲಿಕ್ಕೆ ಇಟ್ಟೆ, ನಿಮಗೆ ಯಾವ್ಯಾವ ಮಸಾಲೆ ಯಾವ್ಯಾವುದಕ್ಕಂತ ಗೊತ್ತಾಗಲಿಕ್ಕಿಲ್ಲ. ಅದಕ್ಕೆ ನಾನು ಒಂದೊಂದೇ ಬೇಯಲಿಕ್ಕೆ ಇಡುವಾಗ ಒಂದೊಂದೇ ಮಸಾಲೆ ತೋರಿಸ್ತೇನೆ. ಮೊದಲಿಗುಂಟಲ್ಲ, ಇದು ನಾವು ಬೆಂಡೆಕಾಯಿ ಪುಳಿ ಮುಂಚಿ ಮಾಡೋದು. ಪುಳಿ ಮುಂಚಿ ಬೆಂಡೆಕಾಯನ್ನು ಕಟ್ ಮಾಡಿಟ್ರೆ ಲೋಳೆ ಬರ್ತದೆ. ಇದಕ್ಕೆ ಮೊದಲಿಗೆ ಮಸಾಲೆ ರೆಡಿ ಮಾಡಬೇಕು, ಆಮೇಲೆ ಬೇಯಲಿಕ್ಕೆ ಇಡುವಂಥದ್ದು. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ, ಹಾಗೆಯೇ ಖಾರಕ್ಕೆ ಮೆಣಸು, ಒಂದು 10 ಮೆಣಸು ಸಾಕು. ಮತ್ತು ಇದಕ್ಕೆ ಉದ್ದ ಮೆಣಸು ಮಾತ್ರ, ಯಾಕೆಂದರೆ ಜಾಸ್ತಿ ಖಾರ ಬೇಡ ಅಂತ. ಹಾಗೆಯೇ ಒಂದು 2 ಎಸಳು ಬೆಳ್ಳುಳ್ಳಿ, ಹಾಗೆ ನಾನು ಸ್ವಲ್ಪ ಹುಳಿ, ಮಸಾಲೆಗೆ ಒಂದು ಹುಳಿ ಹಾಕದಿದ್ರೆ ಒಳ್ಳೆಯದಾಗೋದಿಲ್ಲ. ಹಾಗೆ ನಾನು ಸಣ್ಣ ತುಂಡು ಈರುಳ್ಳಿ, ಸ್ವಲ್ಪ ಚಿಟಿಕೆಯಷ್ಟು ಅರಶಿನ. ಇದನ್ನು ಮೊದಲು ಗ್ರೈಂಡ್ ಮಾಡುವ. ಮಿಕ್ಸಿ ಗ್ರೈಂಡ್ ಮಾಡಲಿಕ್ಕೆ ಹಾಕುವಾಗ ಈ ಬೆಂಡೆಕಾಯಿ ಕಟ್ ಮಾಡಬೇಕು. ಹಾಗೆಯೇ ಈ ಅಂಬಟ್ಟೆಯನ್ನು ಈ ರೀತಿ ಗುದ್ದಿ ತರಬೇಕು. ಬೆಂಡೆಕಾಯನ್ನು ಮೊದಲೇ ತೊಳೆದು ಈ ಅಂಬಟ್ಟೆಯೊಟ್ಟಿಗೆ ಹಾಕೋದು, ಆವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಆಗ್ತಾ ಇರ್ತದೆ ಮಸಾಲೆ. ಬೆಂಡೆಕಾಯಿ ಕಟ್ ಮಾಡಿ ಆಯಿತು, ಮಸಾಲ ಕೂಡ ಆಯಿತು. ಈಗ ಮಸಾಲೆ ತೆಗೆದಾದ್ಮೇಲೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕೊಂಡು ಈ ನೀರಲ್ಲಿ ಬೇಯಲಿಕ್ಕೆ ಇಡುವಂಥದ್ದು. ಯಾಕೆಂದರೆ ಇಲ್ಲದ್ರೆ ಲೋಳೆ ಬರ್ತದೆ. ಅದಕ್ಕೆ ಈ ಮೆಣಸಿನ ಮತ್ತು ಈ ಅಂಬಡೆಲ್ಲ ಇರೋದ್ರಿಂದ ಹೀಗೇನೆ ಬೇಯಲಿಕ್ಕೆ ಇಡುವಂಥದ್ದು. ಈಗ ಇದಕ್ಕೆ ಉಪ್ಪು ಕೂಡ ಸೇರಿಸಿ ಬೇಯಲಿಕ್ಕೆ ಇಡೋದು. ಈಗ ಈ ಕಡಲೆ ಮತ್ತೆ ಹೆಸರು ಕಾಳು ಉಂಟಲ್ಲ, ಮೊಳಕೆ ಬಂದ, ಇದನ್ನು ಬೇಯಲಿಕ್ಕೆ ಇಡುವಂಥದ್ದು. ಕಡಲೆಗೆ ಸ್ವಲ್ಪ ನೀರು, ಹಾಗೆಯೇ ಹೆಸರು ಕಾಳಿಗೆ ಸ್ವಲ್ಪ ನೀರು. ಇದಕ್ಕೆ ಉಂಟಲ್ಲ, ಕುಕ್ಕರಲ್ಲೇ ಇಡ್ಬೋದು ನೀವು. ಇದನ್ನು ಹಾಕಿ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿ ಇದರೊಳಗೆ ಬೇಯಿಸ್ಬೋದು ದೊಡ್ಡ ಕುಕ್ಕರಲ್ಲಿ. ಆದರೆ ಇದು ಬೇಯಲಿಕ್ಕೆ ತುಂಬ ಲೇಟ್. ಇದು ಅಷ್ಟೊತ್ತಿಗೆ ಇದೊಂದು 4-5 ಸೀಟಿ ಬರಬೇಕಾಗ್ತದೆ. ಇದು 1 ಸೀಟಿಯಲ್ಲೇ ಬೆಂದು ಮುದ್ದೆ ಆಗ್ತದೆ. ಅದಕ್ಕೆ ನಾನು ಈ ರೀತಿ ಬೇರೆ ಬೇರೆ ಇಡ್ತೇನೆ. ಇದೊಂದು 5 ನಿಮಿಷ 5 ನಿಮಿಷದಲ್ಲೇ ಒಳ್ಳೆ ಬೇಯ್ತದೆ, ಅಷ್ಟೇ ಸಾಕು. ಮತ್ತು ಜಾಸ್ತಿ ಬೇಯಬಾರ್ದು, ಈ ಮೊಳಕೆ ಕಾಳೆಲ್ಲ ನ್ಯೂಟ್ರಿಷನ್ಸ್ ಕಡಿಮೆ ಆಗ್ತದೆ. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಈಗ ಇಲ್ಲಿ ಬೆಂಡೆಕಾಯಿ, ಇಲ್ಲಿ ಹೆಸರು ಕಾಳು, ಹಾಗೆಯೇ ಇಲ್ಲಿ ಕಡಲೆ ಬೇಯ್ತಾ ಇದೆ. ಈಗ ಕಡಲೆ ಮತ್ತು ಹೆಸರು ಕಾಳಿಗೆ ಒಟ್ಟಿಗೆ ಮಸಾಲೆ ಮಾಡೋದು. ಅದಕ್ಕೆ ಬೇರೆ ಬೇರೆ ಮಾಡಲಿಕ್ಕಿಲ್ಲ. ಇದಕ್ಕೆ ಸ್ವಲ್ಪ ಮೆಣಸು ಸಾಕು, ಒಂದು 7-8 ಮೆಣಸು ಸಾಕು. 4 ಕಡಲೆಗೆ 4 ಹೆಸರು ಕಾಳಿಗೆ. ಮೆಣಸು ಒಂದು 2 ಎಸಳು ಬೆಳ್ಳುಳ್ಳಿ, ಒಂದು 2 ಸ್ಪೂನ್ ಕೊತ್ತಂಬರಿ. ನೋಡಿ, ಮಸಾಲೆ ಎಲ್ಲ ಖಾಲಿ ಆಯಿತು, ಕರೆಕ್ಟ್ ಆಯಿತು ನಾವು ಫ್ರೈ ಮಾಡಿಟ್ಟದ್ದು. ಹಾಗೆಯೇ 3/4 ಸ್ಪೂನು ಜೀರಿಗೆ ಸ್ವಲ್ಪ ಜಾಸ್ತಿ ಆಯಿತು. ಹಾಗೆಯೇ ಸಾಸಿವೆ ಕೂಡ ಜಾಸ್ತಿ ಆಯಿತು. ಸಾಸಿವೆ ಒಂದು 1/4 ಸ್ಪೂನಷ್ಟು. ಸ್ವಲ್ಪ ಹುಳಿ, ಒಂದು ತುಂಡು ಈರುಳ್ಳಿ ಬೇಕಾದ್ರೆ ತೆಂಗಿನಕಾಯಿ ಫ್ರೈ ಮಾಡುವಾಗಲೂ ಹಾಕಿದರೆ ಒಳ್ಳೆಯದಾಗ್ತದೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಹೆಸರುಬೇಳೆ ಮತ್ತು ಕಡಲೆ ಸುಕ್ಕಕ್ಕೆ ಇಲ್ಲಿ ಮೆಣಸು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಆಯಿತು. ಇನ್ನು ತೆಂಗಿನಕಾಯಿ ಹಾಕಿ ಒಂದು ಪಲ್ಸ್ ಮಾಡಿದರೆ ಸಾಕು, 2 ಸಲ ಗರ್ಗರಾದರೆ ಸಾಕು. 2 ಪದಾರ್ಥಕ್ಕೂ ಇಲ್ಲಿ ಒಂದೇ ಸಲ ಗ್ರೈಂಡ್ ಮಾಡಿ ಒಂದೇ ಮಸಾಲ. ಈಗ ಮಸಾಲೆ ಕೂಡ ರೆಡಿ ಆಯಿತು. ಇನ್ನೂ ಒಂದು ಸುಲಭದ ವಿಧಾನ ಉಂಟು, ಹೆಚ್ಚಾಗಿ ನಾನು ಹಾಗೆ ಕೂಡ ಮಾಡ್ತೇನೆ. ಈ ಬೆಂಡೆಕಾಯಿಗೆ ನೀವು ಮಸಾಲೆ ಮಾಡ್ತೀರಲ್ಲ, ಅದರದ್ದು ಸ್ವಲ್ಪ ಮೆಣಸಿನ ಮಸಾಲ ಇಟ್ಟರೆ, ಬೆಂಡೆಕಾಯಿಗೆ ಸ್ವಲ್ಪ ಹಾಕಿ ಉಳಿದ ಮೆಣಸಿನ ಮಸಾಲ ಇಟ್ಟರೆ, ಅದೇ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮಾತ್ರ ಹಾಕಿದರೆ ಸಾಕು. ಪುನೊಮ್ಮೆ ಎಲ್ಲ ಮಸಾಲ ಹಾಕಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ. ಈ ರೀತಿ ಬೆಂಡೆಕಾಯಿದು ಪುಳಿ ಮುಂಚಿ ಮಸಾಲ ಮಾಡಿರ್ತೇವಲ್ಲ, ಇದರಲ್ಲೇ ಒಂದು ಅರ್ಧದಷ್ಟು ಬೆಂಡೆಕಾಯಿಗೆ ಹಾಕೋದು, ಮತ್ತು ಅರ್ಧದಷ್ಟು 1 ಸ್ಪೂನು ಕಡಲೆ ಮತ್ತು ಹೆಸರು ಕಾಳಿಗೆ ಹಾಕಿದರೆ ಆಯಿತು. ಮತ್ತು ಮಿಕ್ಸಿಗೆ ಬರೀ ಈ ರೀತಿ ತೆಂಗಿನಕಾಯಿ ಹಾಕಿದರೆ ಸಾಕು. ಈಗ ಬೆಂಡೆಕಾಯಿ, ಹೆಸರು ಕಾಳು ಹಾಗೆಯೇ ಕಡಲೆ ಬೆಂದಾಯಿತು. ಕೊನೆಗೆ ಬೇಯಲಿಕ್ಕಿರುವುದಂದ್ರೆ ಇದೆಂತ ಗೊತ್ತುಂಟಾ? ಕೇಸು ಉಂಟಲ್ಲ, ಕೇಸುವಿನ ಎಲೆಯ ದಂಟು. ಆ ದಂಟನ್ನುಂಟಲ್ಲ, ಈ ರೀತಿ ಸಿಪ್ಪೆ ತೆಗೆದು ನೋಡಿ, ಈ ರೀತಿ ಮೇಲಿದು ನಾರನ್ನು ತೆಗೆದು ಹೀಗೆ ಕಟ್ ಮಾಡಿಕೊಳ್ಳುವಂಥದ್ದು. ಮತ್ತು ಇದಕ್ಕೆ ಗುದ್ದಿದ ಅಂಬಡೆ, ಹಾಗೆಯೇ ಸ್ವಲ್ಪ ನಾವು ಮೊದಲಿಗೆ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇವಲ್ಲ, ಆ ಮಸಾಲೆ ತೆಗೆಯುವಾಗ ಅದರ ಗ್ರೈಂಡರ್ ಅಥವಾ ಮಿಕ್ಸಿ ತೊಳೆದ ನೀರು ಹಾಕಿ ಉಪ್ಪೆಲ್ಲ ಹಾಕಿಯೇ ಬೇಯಲಿಕ್ಕಿಡುದು. ಇದು ಜಾಸ್ತಿ ಬೇಯಲಿಕ್ಕಿಲ್ಲ, ಇದು ಒಂದು 10 ನಿಮಿಷ ಕೂಡ ಬೇಡ ಇದಕ್ಕೆ ಕೂಡ. ಇದನ್ನೀಗ ಬೇಯಲಿಕ್ಕಿಡುವ. ಇದು ಕೂಡ ಬೆಂದಾಯಿತು. ಈಗೆಲ್ಲವನ್ನು ಕುದಿಸುವಂಥದ್ದು. ಕುದಿಸೋದಕ್ಕಿಂತ ಮೊದಲು ಈ ಕಡಲೆ ಮತ್ತು
ಹೆಸರು ಕಾಳಿಗೆ ನಾವು ಉಪ್ಪು ಹಾಕಿರ್ಲಿಲ್ಲ, ಇವಾಗ ಅದಕ್ಕೆ ಉಪ್ಪು ಕೂಡ ಸೇರಿಸುದು. ಅದು ಮೊದಲೇ ಹಾಕುದಿಲ್ಲ, ಯಾಕೆಂದ್ರೆ ತುಂಬಾ ಸಾಫ್ಟ್ ಆಗುದಿಲ್ಲ ಮೊದಲೇ ಹಾಕಿದ್ರೆ, ಅದಕ್ಕೆ ಮತ್ತೆ ಹಾಕಿದ್ರೆ ಒಳ್ಳೇದು. ಈಗ ಎರಡಕ್ಕೂ ಉಪ್ಪು ಸೇರಿಸಿ ಒಂದು 5 ನಿಮಿಷ ಉಪ್ಪನ್ನು ಎಳ್ಕೊಳ್ಳಿ. ಈಗೆಲ್ಲದಕ್ಕೆ ಮಸಾಲೆ ಸೇರಿಸಲಿಕ್ಕೆ ಮೊದಲು ಸುಕ್ಕದು ಮಸಾಲೆ, ಕಡಲೆ ಮತ್ತು ಇದರದ್ದು ಕ್ವಾಂಟಿಟಿ ನೋಡಿಕೊಂಡು ಹಾಕಿದರೆ ಆಯಿತು. ಕಡಲೆಗಿಂತ ಈ ಹೆಸರು ಕಾಳಿಗೆ ಸ್ವಲ್ಪ ಇದು ಜಾಸ್ತಿ ಮಸಾಲೆ. ಹಾಗೆಯೇ ಬೆಂಡೆಕಾಯಿಗೆ ಈ ಮೆಣಸಿನ ಮಸಾಲೆ, ಪುಳಿ ಮುಂಚಿ ಅಂತ ಹೇಳ್ತೇವಲ್ಲ ಅದು. ಹಾಗೆಯೇ ಕೇಸು, ಇದಕ್ಕೆ ಮಸಾಲೆ ನಾವು ಮೊದಲಿಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇವಲ್ಲ, ಇದು ಗ್ರೇವಿ, ಅದನ್ನು ಹಾಕುದು. ಇದಕ್ಕೆ ಹರಿವೆ ಸೊಪ್ಪು ಕೂಡ ಹಾಕ್ತಾರೆ, ಹರಿವೆ ಸೊಪ್ಪಲ್ಲ ದಂಟು. ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕುದು. ನೋಡಿ ಜೊತೆ ಜೊತೆಗೆ ಗ್ರೈಂಡ್ ಆಯಿತು, ಜೊತೆ ಜೊತೆಗೆ ಬೆಂದಾಯಿತು. ಈಗ ಎಲ್ಲವನ್ನು ಜೊತೆ ಜೊತೆಗೆ ಒಟ್ಟಿಗೆ ಕುದಿಸಿದ್ರೆ ಆಯಿತು. ಇದನ್ನು ಜಾಸ್ತಿ ತೆಳು ಮಾಡಲಿಕ್ಕಿಲ್ಲ, ಈ ರೀತಿ ಮುದ್ದೆ ನೆಡಲಿಕ್ಕೆ. ಗ್ಯಾಸ್ 3 ಇರುದು, ಅದರಿಂದ 3 ಇಟ್ಟಿದ್ದೇನೆ. ಇನ್ನು 1 ಇಲ್ಲಿ ಬಾಕಿ ಆಯಿತು, ಇನ್ನೊಂದು ಹಸಿ ಕರಿ. ಟೋಟಲ್ 5 ಪದಾರ್ಥ. ಈಗೆಲ್ಲ ಇಲ್ಲಿ ಪದಾರ್ಥ ಎಲ್ಲ ಕುದಿದು ಬೆಂದೆಲ್ಲ ಆಗಿದೆ ನೋಡಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು ಎಲ್ಲದಕ್ಕೂ. ಒಗ್ಗರಣೆಗೆ ಇಲ್ಲಿ ಕರಿಬೇವು, ಸಾಸಿವೆ ಹಾಗೆಯೇ ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಟಿದ್ದೇನೆ. ರಪ್ಪ ರಪ್ಪ ಒಗ್ಗರಣೆ ಕೂಡ ಹಾಕುದು. ಈಗ ಅಲ್ಲಿಗೆ ಹಬ್ಬದ ಅಡುಗೆ ರೆಡಿ ಆಯಿತು. ಈ ಬೆಂಡೆಕಾಯಿ ಪುಳಿ ಮುಂಚಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ, ಇದಕ್ಕೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಈಗ ಎಲ್ಲದಕ್ಕೂ ಒಂದೇ ಒಗ್ಗರಣೆ. ಇಲ್ಲಿಗೆಲ್ಲ ಅಡುಗೆ ಫಿನಿಶ್ ಆಯ್ತು. ಎಷ್ಟು ಅರ್ಜೆಂಟ್ ಜಟ್ಪಟಾಗಿ ಎಷ್ಟೆಲ್ಲ ಬಗೆ ನೋಡಿ ತಾಲಿ ರೆಡಿ ಆಯಿತು ಅಂತ. ಈಗ ಊಟ ಮಾಡುವ. ಇದೊಂದು ಹಸಿ ಕರಿ, ಕುಕುಂಬರ್, ಟೊಮೆಟೊ, ಆನಿಯನ್, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಹಾಕಿ ಉಪ್ಪು ಹಾಕಿಡುವಂಥದ್ದು ಅಷ್ಟೇ. ಇದಕ್ಕೆ ಪಜ್ಜಿ ಕಜ್ಜಿತ್ತು, ನಾವು ತಲ್ಲಿ ಅಂತ ಹೇಳ್ತೇವೆ, ತೆಕ್ಕರೆ ತಲ್ಲಿ ಅಂತ. ಹಾಗೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಅಡಿಗೆ ಮಾಡಿದೆ ಅಂತ. ಈ ರೀತಿ ಅಡಿಗೆ ಮಾಡಿದ್ರುಂಟಲ್ಲ, ಅಡಿಗೆ ಮಾಡೋದೊಂದು ದೊಡ್ಡ ಕೆಲಸ. ಅಯ್ಯೋ ಇವತ್ತು ತುಂಬ ಅಡಿಗೆ ಆಗಬೇಕು ಅಂಥದ್ದೆಲ್ಲ ಯೋಚನೆ ಕೂಡ ತಲೆಗೆ ಬರೋದಿಲ್ಲ, ತುಂಬ ಭಾರ ಅಂತ ಅನಿಸೋದಿಲ್ಲ. ಈಸಿಯಾಗಿ ಖುಷಿಯಾಗಿ ಮಾಡಿ ಹೋಗ್ತದೆ. ಹಾಗೆಯೇ ಅಡುಗೆ ಕೂಡ ನಾವು ಖುಷಿಯಾಗಿ ಮಾಡಿದರೆ ಅಡಿಗೆ ಕೂಡ ರುಚಿ ರುಚಿ ಆಗ್ತದೆ. ಆಯ್ತಾಗ್ರೆ ಇವತ್ತಿನ ಈ ಜಟ್ಪಟಾಗಿ 5-6 ಬಗೆ ಅಡಿಗೆಯನ್ನು ಮಾಡೋದು ನಿಮ್ಮ ಜೊತೆ ಶೇರ್ ಮಾಡಿದೆ. ನಿಮಗೆ ಇಷ್ಟ ಆಗ್ಬಹುದು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗುವ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.